ಬ್ಯಾಕ್ ಶಾಲೆ ಓಪನ್ ಮಾಡಬೇಕಾ ಬೇಡವ ಅನ್ನೋ ಚರ್ಚೆ ಅಂತೂ ದೊಡ್ಡ ಮಟ್ಟದಲ್ಲಿದೆ. ನಮ್ಮ ಜೊತೆ ವಿಶ್ಲೇಷಕ ಅಂತ ಕೆ.ಸಿ. ರಘು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ವೆಲ್ಕಮ್ ಬ್ಯಾಕ್ ಸರ್. ಇತ್ತೀಚೆಗೊಂದು ವಾದ ಪ್ರತಿವಾದಗಳು ನಡೀತಾ ಇತ್ತು, ಒಂದಷ್ಟು ಮಾತುಕತೆಗಳು ಕೂಡ ಇತ್ತು. ಅಂದರೆ ದೊಡ್ಡ ಮಕ್ಕಳಿಗೆ ಶುರು ಮಾಡಲಿ, 9ನೇ ತರಗತಿಯಿಂದ ಸೆಕೆಂಡ್ PUC ತನಕ ಶುರು ಮಾಡಿ ನೋಡಲಿ ಹೇಗನ್ಸುತ್ತೆ ಅಂತ, ಆಮೇಲೆ ಪ್ರೌಢ ಮತ್ತು ಪ್ರಾಥಮಿಕವಾಗಿ ಬರೋಣ ಚಿಕ್ಕ ಮಕ್ಕಳಿಗೆ ಅಂತ. ಬಟ್ ಅದಕ್ಕೆ ತುಂಬ ಜನ ಅಪೋಸ್ ಕೂಡ ಮಾಡಿದ್ರು. ಏನು ಮಕ್ಕಳೇನು ಎಕ್ಸ್ಪೆರಿಮೆಂಟಲ್ ವಸ್ತುಗಳ, ಸುಮ್ಮನೆ ಕರ್ಕೊಂಬಂದು ಹಿಂಗೆ ನೋಡಲಿ, ಏನಾರು ಆದರೆ ಆಮೇಲೆ ಯಾರು ಜವಾಬ್ದಾರಿ, ವಯಸ್ಕೊಳ್ಳೋರು ಯಾರು ಅಂತ. ಇದಕ್ಕೆ ನಿಮ್ಮ ಮಾತೇನು ಸರ್? ಒಂದು ಹರೀಶ್, ದಿಸ್ ಈಸ್ ನಾಟ್ ದ ರೈಟ್ ಟೈಮ್ ಫಾರ್ ಎನಿ ರೀಓಪನಿಂಗ್. ನಾವು ಹಿಂದೆ ನೀವೇ ಹೇಳಿದ ಹಾಗೆ 100-200 ಇದ್ದಾಗ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಇದು ಮಾಡಿದ್ವಿ. ಇವಾಗ 1000 ಪೀಕ್ ಆದಾಗ ನಾವು ಈ ಸರ್ಕಿಟ್ ಬ್ರೇಕಿಂಗ್ ಅಂತ ಹೇಳ್ತಾರಲ್ಲ, ಸರ್ಕಿಟ್ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ವಿಡ್ರಾ ಮಾಡ್ಕೋಬೇಕು, ಹೋಲ್ಡ್ ಅಲ್ಲಿ ಇರ್ಬೇಕಾಗುತ್ತೆ ನಾವು. ಇಲ್ಲ ಮಕ್ಕಳು ಈವನ್ ಹೌದು ಸ್ವಲ್ಪ ವಯಸ್ಸಾದವರು ಡಿಸಿಪ್ಲಿನ್ ಸ್ವಲ್ಪ ಹೇರ್ಬಹುದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೂ ಎಷ್ಟರ ಮಟ್ಟಿಗೆ ಶಾಲೆಯಲ್ಲಿ ಮಾಸ್ಕು ಇವೆಲ್ಲ ಸಾಧ್ಯ ಅಂತಕ್ಕಂಥದ್ದು. ಈಗ ಮೊನ್ನೆ ಒಂದು ರಿಸರ್ಚ್ ಪೇಪರ್ ಹೇಳುತ್ತೆ, ಸರಿಯಾಗಿ ಮಾಸ್ಕ್ ಹಾಕೊಳ್ಳೋದು 50% ಪರಿಣಾಮಕಾರಿ ಲಸಿಕೆಗೆ ಸಮಾನ ಅಂತ, 50% ಎಫಿಕಸಿ ವ್ಯಾಕ್ಸಿನಿಗೆ ಸಮಾನ ಅಂತೆ, ಸರಿಯಾಗಿ ಮಾಸ್ಕ್ ಹಾಕೊಳ್ಳೋದು. ಸೊ ಹಾಗಾಗಿ ಈ ಶಾಲೆಯಲ್ಲಿ ಈಗ ನಾನು ಸದ್ಯ ಹೇಳಬೇಕು ಅಂತ ಹೇಳಿದ್ರೆ, ಸದ್ಯದ ಮಟ್ಟಿಗೆ ನಾವು ನಿಜವಾಗೂ ಬಹಳ ಎಚ್ಚರಿಕೆಯಿಂದ ಇರಬೇಕು. ಈಗ ನೋಡಿ, ಕೇರಳ ನಾವು ಇಡೀ ಜಗತ್ತೇ ಕೊಂಡಾಡ್ತು, ಆದ್ರೆ ಇವತ್ತು ಯಾವ ಪರಿಸ್ಥಿತಿ ಬಂತು? ಸಾಮಾನ್ಯವಾಗಿ ಕೇರಳದಲ್ಲಿ ಎಜುಕೇಟೆಡ್, ಡಿಸಿಪ್ಲಿನ್ ಇದೆ, ಹೆಚ್ಚಿನ ಶಿಸ್ತನ್ನ ಪಾಲನೆ ಮಾಡ್ತಾರೆ, ಮತ್ತೆ ಸ್ವಚ್ಛತೆಯನ್ನ ಕಾಪಾಡ್ತಾರೆ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅಂತ ರಾಜ್ಯದಲ್ಲೇ ಇವತ್ತು ಕಂಟ್ರೋಲ್ ಮೀರಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮಗಿದು, ಅದರಿಂದ ನಾವು ಕಲಿಯುವಂತ ಪಾಠ ಇದೆ. ಯುರೋಪ್ ರಾಷ್ಟ್ರಗಳೆಲ್ಲ ಗೆದ್ವಿ ಹೋಯ್ತು ಅಂದ್ರೆ ಸೆಕೆಂಡ್ ವೇವ್, ಎರಡನೇ ದೊಡ್ಡ ಅಲೆ ಯುರೋಪಿಗೆ ಬಂದು ತಟ್ಟಿದೆ. ಹಾಗಾಗಿ ನಾವು ಈ ಕೊರೋನಾ ಇನ್ನೂ ಸಂಪೂರ್ಣ ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಕಾಯಿಲೆ. 50,000 ರಿಸರ್ಚ್ ಪೇಪರ್ ಪಬ್ಲಿಷ್ ಆಗಿದೆ, ಆದ್ರೂ ನಮ್ಗೆ ಸಂಪೂರ್ಣವಾಗಿ ಈ ಕಾಯಿಲೆ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ನಾವು ಸ್ವಲ್ಪ ತುಂಬಾ ಈಗ ಹೇಳ್ತಾರೆ, ಬೆಟರ್ ಬಿ ಸೇಫ್ ದೆನ್ ಸಾರಿ ಅಂತ ಹೇಳಿ, ಅದು ಇಲ್ಲಿ ಸಂಪೂರ್ಣವಾಗಿ ಅಪ್ಲೈ ಆಗ್ತದೆ. ಸರ್ ಒಂದು ನಿಮಿಷ ಆಗಿರಿ ಸರ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಈಗ ಚಾಮರಾಜನಗರದಿಂದ ಮಹಮ್ಮದ್ ಅವರೊಬ್ಬರು ಫೋನ್ ಮಾಡಿದ್ದಾರೆ. ಮಹಮ್ಮದ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸಾಹೇಬ್ರೆ. ಹೇಳಿ ಬಾಯ್. ಸರ್ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಸ್ಕೂಲ್ ಓಪನ್ ಮಾಡೋದು ಅವಶ್ಯಕತೆ ಬೇಡಿ ಸರ್, ದಯಮಾಡಿ ಪ್ಲೀಸ್ ಸರ್. ಯಾಕಂದ್ರೆ ಏನಿದೆ ಅನ್ಸುತ್ತೆ ನಿಮಗೆ? ಸರ್ ಯಾವುದೇ ಕಾರಣಕ್ಕೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಲ್ಲ ದಯವಿಟ್ಟು. ಆಮೇಲೆ ಇದು ಮಾಸ್ಕ್ ಹಾಕೋಲ್ಲ. ಈ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಟ್ರೆ ಅದನ್ನ ಕಲಿಯಲ್ಲ, ಅದ್ರ ತರ ನಡ್ಕೊಳ್ಳಲ್ಲ ಅಂತ ಯಾಕೆ ಅನ್ಸುತ್ತೆ ಮಹಮ್ಮದ್ ಬಾಯ್? ಸಾರಿ ಸಾಹೇಬ್ರೆ, ನಿಮ್ಮ ಟಿವಿ ಅವ್ರು ಕಳ್ಸ್ಕೊಡಿ ಚಾಮರಾಜನಗರ ಟೌನ್ಗೆ ಎಷ್ಟು ಜನ ಮಾಸ್ಕ್ ಹಾಕ್ತಾ ಇದ್ರೆ ಪಬ್ಲಿಕ್ಸ್ ಅಂತ ತೋರಿಸ್ಕೊಡ್ತೀನಿ ಸಾಹೇಬ್ರೆ. ಯಾಕೆ ಅವ್ರಿಗೆ ಗೊತ್ತಿಲ್ವಾ, ಅಥವಾ ಹಾಕೊಂಡ್ರೆ ಆಯ್ತು ಬಿಡ ಅಂತ ಓಡಾಡ್ತಿದಾರ? ಗೊತ್ತಿದೆ ಸರ್, ಹಾಕೊಳ್ಳಲ್ಲ. ಕರೋನಾ ನಮ್ಮ ಹತ್ರ ಬರಲ್ಲ ಅಂತ ಅವ್ರಿಗೆ ನಂಬಿಕೆನ ಅಷ್ಟೊಂದು? ಹೌದು, ಅಲ್ಲ, ಕರೋನಾ ಬರೋಣ ಬದಲು ನೆಗ್ಲಿಜೆನ್ಸಿ ಜಾಸ್ತಿ ಸಾಹೇಬ್ರೆ. ಇಷ್ಟೊಂದು ಇಡೀ ದೇಶದಲ್ಲೆಲ್ಲ ಮಾಸ್ಕ್ ಹಾಕೋಬೇಕು, ಡಿಸ್ಟೆನ್ಸ್ ಮಾಡ್ಬೇಕು ಅಂದ್ರೂ ಕೂಡ ಆ ಹೋಟ್ಲ್ಗಳಲ್ಲಿ, ರೋಡ್ಗಳಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲಾ ಕಡೆನೂ ಅಷ್ಟೇ. ಚಾಮರಾಜ ಟೌನ್ ಬನ್ನಿ, ತೋರಿಸ್ತೀನಿ, ನನ್ನ ನಂಬರ್ ತಗೊಳ್ಳಿ, ಕಾಲ್ ಮಾಡಿ, ಸ್ಟಾಫ್ ಕೊಡಿ. ನಾನು ಕೇಳ್ತಿರೋದು ಅಂದ್ರೆ ದೊಡ್ಡವರೇ ಈ ತರ ಮಾಡಲ್ಲ, ಮಕ್ಕಳು ಎಲ್ಲಿಂದ ಮಾಡ್ತಾರೆ ಅದು ನೋಡಿದವರು ಅಂತನಾ? ಹೌದು, ದೊಡ್ಡವರು ಯಾರು ಮಾಡ್ತಾ ಇಲ್ಲ ಸರ್. ಒಂದು 25% ಮಾಡ್ಬೋದು ಚಾಮರಾಜನಗರ ಟೌನ್ಲಿ. 75% ಯಾರು ಮಾಸ್ಕ್ ಹಾಕ್ತಾ ಇಲ್ಲ. ಮಹಮ್ಮದ್ ಬಾಯ್, ಕೊರೋನಾ ಪ್ರಾರಂಭದಲ್ಲಿ ಚಾಮರಾಜನಗರ ಅಂದ್ರೆ ಯಾವ ಕೇಸು ಇಲ್ಲ, ಯಾರಿಗೂ ಅಲ್ಲಿ ಬಂದಿಲ್ಲ ಕೊರೋನಾ ಅಂತ ಮಾತಾಡ್ತಿದ್ವಿ ನಾವು. ಹೌದು ಸರ್, ಹೌದು, ಪ್ಲೀಸ್ ಸರ್, ಪ್ಲೀಸ್. ಆ ಭಾಗದ ಮಂದಿ ತುಂಬಾ ಎಚ್ಚೆತ್ಕೊಂಡಿದ್ದಾರೆ ಅಂತಿದ್ವಪ್ಪ, ನೀವೇನ್ ಹಿಂಗ್ ಹೇಳ್ತಾ ಇದ್ರಿ? ಹಳ್ಳಿನಲ್ಲೂ ಬನ್ನಿ, ಹಳ್ಳಿನಲ್ಲೂ ಹಾಕೊಳ್ಳಲ್ಲ, 50% ಹಾಕೊಳ್ಳಲ್ಲ ಸಾಹೇಬ್ರೆ. ಈ ಒಂದು ಹಾಕೋಬೇಕಂತ ಪ್ರಜ್ಞೆನೇ ಇಲ್ಲ, ಯಾರಿಗೂ ಬೇಜವಾಬ್ದಾರಿತನ ಆಗ್ಬಿಟ್ಟಿದೆ ಸಾಹೇಬ್ರೆ. ದಯವಿಟ್ಟು ಕಣ್ಮುಂದೆ ಮಾಸ್ಕ್ ಹಾಕ್ಲೇಬೇಕು, ಮಾಸ್ಕ್ ದಂಡ ಇನ್ನೂ ಜಾಸ್ತಿ ಮಾಡ್ಬೇಕು. ಈಗ 250 ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅದು 500 ರೂಪಾಯಿ ಮಾಡಬೇಕು ಮಾಸ್ಕ್ ಸನ್ಮಾನ್ಯ ಸಾಹೇಬ್ರೆ. ದಯವಿಟ್ಟು ಎಷ್ಟು ಮಾಡ್ಬೇಕು ಮುಖ್ಯಮಂತ್ರಿಗಳು? 500 ರೂಪಾಯಿ ಆದ್ರೂ ದಂಡ ಮಾಡ್ಬೇಕು ಸರ್. ಇದು ನನ್ಗೆ ಗೊತ್ತಿಲ್ಲ ಸಾಹೇಬ್ರೆ. ಮಹಮ್ಮದ್ ಬಾಯ್, 1,000 ರೂಪಾಯಿ ಇದೆ, ಈಗ ಎಷ್ಟು ಮಾಡ್ಬೇಕು ನೆಕ್ಸ್ಟ್? ಸರ್ ಈಗ ಇಲ್ಲ, ಅದು ಮೊನ್ನೆ 250 ಕೊಟ್ಟಿದ್ದಾರೆ, ಕೊನೆ ಪಕ್ಷ 500 ಮಾಡಿ ಅದನ್ನ ಪೊಲೀಸ್ ಇಲಾಖೆಗೆ ಡೈರೆಕ್ಷನ್ ಕೊಡ್ಬೇಕು ಸಾಹೇಬ್ರೆ. ಇದು ನಗರಸಭೆ ಮಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ ಸಾಹೇಬ್ರೆ. ಕರೆಕ್ಟ್ ಬಿಡಿ, ಕರೆಕ್ಟ್ ತಿಳ್ಕೊಂಡಿದ್ದೀರಾ. ಏನಿದು ಪೊಲೀಸ್ ಇಲಾಖೆ ನೋಡಿ, ಈಗ ಪಕ್ಕ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಲೆಟ್ಸ್ ಗೋ. ಯಾದಗಿರಿಯಿಂದ ಸಿದ್ದರಾಮಪ್ಪ ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಸಿದ್ದರಾಮಪ್ಪನವರೇ. ನಮಸ್ಕಾರ ಸರ್. ಹೇಳಿ ಸರ್. ಈಗ ಮರದ ಕೆಳಗ ದೇವಸ್ಥಾನದಾಗ ಹೇಳ್ತಾರ ಸರ್ ಪಾಠ. ಹೌದು.
ಮತ್ತ ಅಲ್ಲಿ ಬರಲ್ಲ ಅನ್ರಿ ಸರ್? ಬಂದೈತಲ್ಲ? ಒಂದ್ ಮಾಸ್ಕ್ ಇಲ್ಲ ಏನಿಲ್ಲ, ಮತ್ತ ಇನ್ನಾದ್ರೂ ಸಾಲಿ ಚಾಲು ಮಾಡವಂತಾರಲ್ರಿ. ಅಲ್ರಿ ಸರ್ ಬಂದೈತೆ ಆಲ್ರೆಡಿ ಆತರ ಮಾಡಿದವ್ರಿಗೆ ಅಲ್ಲ ಪಾಠ. ಬಂದದ್ರಿ ಸರ್, ಏನಾದ್ರೂ ಮತ್ತ ತಿಳುವಳಿಕೆ ಏನ್ ಮಾಡಕ್ರಿ ಸರ್? ಮಿನಿಸ್ಟರ್ಗಳಿಗೆ ತಮ್ಮ ಪ್ರಾಣನೇ ತಮ್ಮ ಕಾಪಾಡೋದಾಗಲ್ದು ಅಲ್ವಾ? ಮತ್ತೆ ಇನ್ನಾದ್ರೂ ಸಾಲಿ ಚಾಲು ಮಾಡಮಂತಾರ್ರಿ, ಏನ್ ತಿಳಿತಿದಿಲ್ರಿ ಅವ್ರಿಗೆ? ಈಗ ಶಾಲೆಗೆ ಹೋಗ್ತಿದಾರೆ ಹುಡುಗರು? ಅವು ಓದ್ತಾವ್ರಿ ಸರ್, ಮನೆಗ್ ಓದ್ತಾವ್ರಿ. ಮತ್ತ ಈಗ ಅದು ಈಗ ತಮ್ಮ ಜೀವದ ಭಯನೇ ತಮಗಿಲ್ರಿ, ಇನ್ನೊಬ್ರು ಮಕ್ಳ ಜೀವ ಅವ್ರಿಗೇನು ತಿಳಿನೇವಲ್ರಿ. ಸೊ ಶಾಲೆ ಓಪನ್ ಮಾಡೋದು ಬೇಡ. ಮುಂದ್ ಮತ್ತೆ ಜೀವನ ಇದ್ರೇನ್ರಿ, ಮುಂದವ್ರು ಕಲಿಬೋದ್ರಿ ಸಾಲಿ. ಹೌದ್ರಿ ಸರ್, ಥ್ಯಾಂಕ್ ಯು ರೀ ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಸಿದ್ದರಾಮಪ್ಪ ಯಾದಗಿರಿ. ನೆಕ್ಸ್ಟ್ ಬೆಂಗಳೂರಿಂದ ರಾಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಕೇಶ್ ಅವರೇ ನಮಸ್ಕಾರ. ರಾಕೇಶ್ ನಿನ್ ಕೇಳ್ತಾವ್ರಿ. ಏನ್ ಹೆಸರು? ಹಲೋ ರಾಕೇಶ್ ನಮಸ್ಕಾರ. ನಮಸ್ಕಾರ. ಹೇಳಿ ರಾಕೇಶ್ ಅವರೇ. ಸರ್ ನಾವು ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ವಿ, ಈಗ ಎಲ್ಲಿದ್ದೀರಿ ಈಗ? ಈಗ ಬ್ಯಾಂಗ್ಳೂರ್ನಲ್ಲೇ ಇದ್ದೀವಿ. ಓಕೆ, ಇಲ್ಲಿ ಬಂದ್ಬಿಟ್ಟಿದ್ದೀರಿ? ಬಂದ್ಬಿಟ್ಟಿದ್ದೀವಿ. ವಾಪಸ್ ಹೋಗಲ್ವಾ? ಮತ್ತೆ ಏನು ಹೋಗೋದಿಲ್ಲ, ನಮ್ಮ ಫ್ಯಾಮಿಲಿ ಇಲ್ಲೇ ಇದಾರೆ. ಯಾಕೆ ಬೇಕು? ಜೀವ ಇದ್ರೆ ಚೆನ್ನಾಗಿರ್ಬೋದು ಅಂತ. ಅದೇ ಮುಖ್ಯ ಅಲ್ಲ ಸರ್. ಬಟ್ ಇಂಥ ಟೈಮಲ್ಲಿ ಸ್ಕೂಲ್ ಓಪನ್ ಮಾಡೋದು ಚರ್ಚೆ ನಡೀತಾ ಇದೆಯಲ್ಲ? ಚರ್ಚೆ ನಡೀತಾ ಇತ್ತು, ಅದನ್ನ ನೋಡ್ದೆ. ಕೆಲವು ಸಾರಿ ಈ ಸರ್ಕಾರನು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಲ್ಲ, ಈ ಮಗು ಜೀವಕ್ಕಿನ ಈ ವಿದ್ಯಾಭ್ಯಾಸ ಹೆಚ್ಚು ಅಂತ ನನ್ಗೇನು ಅನ್ಸೋದಿಲ್ಲ. ಪದೇ ಪದೇ ತಗೊಂಡು ದುಬೈಲಿ ಅಲ್ಲಿ ಸ್ಕೂಲ್ಸ್ ಎಲ್ಲ ಮುಚ್ಚಿದ್ರು ಸರ್, ಯಾವ ಮಕ್ಳುಗಳು ಕೂಡ ಸ್ಕೂಲಿಗೆ ಬರ್ತಾ ಇರ್ಲಿಲ್ಲ. ಇವಾಗ ಓಪನ್ ಮಾಡಿಲ್ವಾ? ಇವಾಗ್ಲೂ ಓಪನ್ ಮಾಡಿಲ್ಲ, ಅಲ್ಲಿ ಓಪನ್ ಮಾಡಿಲ್ಲ. ಮಕ್ಳು ಬರ್ತಾನೆ ಇಲ್ಲ ಸ್ಕೂಲಿಗೆ. ಬಟ್ ಇಲ್ಲಿ ಮಕ್ಕಳು ಓಪನ್ ಯಾಕೆ ಹಂಗೆ ಆ ಡಿಸಿಷನ್ ತಗೊಳ್ತಾರೆ ಅಂತ ನನ್ಗೆ ಅರ್ಥ ಆಗೋದಿಲ್ಲ. ಇನ್ನು ಚರ್ಚೆ ಮಾಡ್ತಿದ್ದಾರೆ, ಫೈನಲೈಸ್ ಆಗಿಲ್ಲ. ಬಟ್ ವಟಾರ ಶಾಲೆಗಳು ಓಪನ್ ಆಗಿದೆ, ವಟಾರ ಶಾಲೆಯಲ್ಲಿ ಪಾಠ ಮಾಡ್ತಿದ್ದಾರೆ ಟೀಚರ್ಸ್ಗಳು. ಅಲ್ಲಿ ಬಂದ್ಬಿಟ್ಟಿದೆ. ಏನ್ ಗೊತ್ತಾಗುತ್ತೆ ಇದೆಯೋ ಇಲ್ವೋ, ಆ ಮಗುಗೆ ಜ್ವರ ಇದೆಯೋ, ಆ ಮಗುಗೆ ಕೆಮ್ಮಿದೆಯೋ ಇಲ್ವೋ ಅಂತ ಹೇಗ್ ಗೊತ್ತಾಗುತ್ತೆ? ಅವರಿಂದ ದೂರ ಇರ್ಬೇಕು ಅನ್ನೋದು ಹೇಗ್ ಗೊತ್ತಾಗುತ್ತೆ? ನಾವು ಮಾಸ್ಕ್ ಹಾಕೊಂಡು ಕಳ್ಸೋಣ, ಮಾಸ್ಕ್ ನಾವು ಹಾಕೊಂಡ್ರು 1 hour 2 hours ನಂತರ ನಮ್ಗೆ ಸಫೋಕೇಶನ್ ಆಗ್ತಾ ಇರುತ್ತೆ. ಪಾಯಿಂಟ್ ಸಫೋಕೇಶನ್ ಆಗೋ ಮಕ್ಕಳು ತಡ್ಕೊಳ್ತಾರ, ಅದನ್ನ ಹಾಕೊಳ್ತಾರ ಅವರು 4-5 hours. ಏನೋ ಮಕ್ಕಳಿಗೆ ಮಾಮೂಲಿ ಸ್ವಲ್ಪ ಹಿಂದೆ ಮುಂದೆ ಆದರೆ ತಡ್ಕೊಳ್ಳಲ್ಲ ಅವರು. ಥ್ಯಾಂಕ್ ಯು ರಾಕೇಶ್ ಅವರೇ ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಇದೇ ಪ್ರಶ್ನೆ ಕೇಳ್ತೀನಿ ರಘು ಸರ್. ಆರೋಗ್ಯದ ಮೇಲೆ ಎಷ್ಟು ಪ್ರಭಾವ ಅಂದರೆ, ದೊಡ್ಡವರೇ 1 hour 2 hours 3 hours ಆದಮೇಲೆ ಹಬ್ಬಾ ಒಂಚೂರು ಉಸಿರಾಡೋಣಪ್ಪ ಅಂತ ಒಂಚೂರು ತೆಗಿಬೇಕು ಅನ್ಸುತ್ತೆ ನಮ್ಗಳಿಗೇನೆ. ಮನೆ KPCC ಅಧ್ಯಕ್ಷರು ಅದೇ ಮಾತಾಡ್ತಿದ್ರು. ಇನ್ನು ಮಕ್ಕಳು ಎಷ್ಟೋ ತನಕ ಶಾಲೆಯಲ್ಲಿ ಇದ್ದಾಗ ಹಾಕೊಳ್ಳೋಕೆ ಸಾಧ್ಯ? ಅದನ್ನು ಇಲ್ಲೆಲ್ಲೋ ಹಾಕೊಂಡಿದ್ದನ್ನು ಕೆಳಗೆ ಎಳೆದ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಮಾಡ್ತಿದ್ರೆ ಮತ್ತು ಅವ್ರಿಗೆ ಅರಿವು ಇರಲ್ಲ ಮತ್ತೆ ಹಾಕೋಬೇಕು ಅಂತ. ಹಂಗಿರೋದು ಪರಿಸ್ಥಿತಿಗಳು. ಅಲ್ಲ, ಅದು ಒಂಥರ ಸೈಕಲಾಜಿಕಲ್ ಅದು. ಈಗ ನಿಮ್ಗೆ ವೈದ್ಯರು ಕೆಲವು ಆಪರೇಷನ್ ಥಿಯೇಟರ್ ಅಲ್ಲಿ ಅನೇಕರು ನಿಮ್ಗೆ ಗೊತ್ತಿದೆ, ಅವರು ಮಾಸ್ಕ್ ತೆಗಿಯೋಕೆ ಸಾಧ್ಯವೇ ಇಲ್ಲ, ಆರಾಮಾಗಿ ಬ್ರೀದಿಂಗ್ ಮಾಡ್ತಾರೆ. ಇದು ಸೈಕಲಾಜಿಕಲ್ ಕೂಡ ಹೌದು. ನನಗೆ ಅನಿಸ್ತಾ ಇತ್ತು, ನಾನು N95 ಮಾಸ್ಕ್ ಹಾಕ್ತಿದ್ದೆ, ಏನಪ್ಪಾ ಇದು ಇಷ್ಟು ಉಸಿರು ಕಟ್ಟಿದಾಗ ಆಗುತ್ತೆ ಅಂತ ಹೇಳಿ. ಐ ಆಮ್ ಕಂಪ್ಲೀಟ್ಲಿ ಯೂಸ್ ಟು ಇಟ್. ಮೋರ್ ಇದು ಮಾನಸಿಕವಾಗಿ ನಾವು ಅದ್ರ ಬಗ್ಗೆ ಸಿದ್ಧರಾಗಬೇಕು. ಪರಿಸ್ಥಿತಿ ಹಾಗಿದೆ, ಹಾಗಿದಾಗ ಸಿದ್ಧರಾಗಬೇಕು. ಇನ್ನೊಂದು ನೀವೇನು ಅಂದ್ರೆ, ಕ್ಲೋಸ್ಡ್ ರೂಮ್ ಅಲ್ಲಿ 15 ನಿಮಿಷ 4 ಜನ ಮಾತಾಡೋದು ಹೊರಗಡೆ 4 ಗಂಟೆಗೆ ಸಮಾನ. ಕ್ಲೋಸ್ಡ್ ರೂಮ್ ಅಲ್ಲಿ 4 ಗೋಡೆ ಮಧ್ಯೆ ನಾವು, ಅದರಲ್ಲೂ ವೆಂಟಿಲೇಷನ್ ಇಲ್ಲದೆ ಇದ್ರೆ, ಕ್ರಾಸ್ ವೆಂಟಿಲೇಷನ್ ಇಲ್ಲದೆ ಇದ್ರೆ ನಾವು 15 ನಿಮಿಷ ನಿಲ್ತಕ್ಕಂಥದ್ದು 4-5 ಗಂಟೆ ಹೊರಗಡೆ ಸೇರುವುದಕ್ಕೆ ಈಕ್ವಲೆಂಟ್ ಅಪಾಯಕಾರಿ, ಅಷ್ಟೇ ಅಪಾಯಕಾರಿ. ಸೊ ಕ್ಲೋಸ್ಡ್ ರೂಮ್ ಬಹಳ ಹೆಚ್ಚು ಡೇಂಜರ್ ಆಗಿರ್ತಕ್ಕಂಥದ್ದು. ಇನ್ನೊಂದು ನಾನು ಹೇಳಿದೆ, ಮಾಸ್ಕ್ ಗಳನ್ನ ಅವರು ಏನು 50% ವ್ಯಾಕ್ಸಿನ್ ಎಫಿಕಸಿ ಅಂತ. ಇನ್ನೊಂದು ಹರೀಶ್ ಏನ್ ಮಾಡ್ಬೋದು, ಈಗ ಬೇರೆ ದೇಶಗಳೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈ ಉಗುಳನ್ನ ಎಂಜಲನ್ನ ಒಂದು ಟೆಸ್ಟ್ ಮಾಡಿ ಆಂಟಿಜನ್ ನ ಟೆಸ್ಟ್ ಮಾಡುವಂತದ್ದು. ಈ ಎಲ್ಲ ಒಂದು ಸ್ಪಿಟ್ ಕಿಟ್ ಅಂತ ಹೇಳ್ತಾರೆ. ತುಂಬಾ ಸ್ವಾರಸ್ಯಕರವಾಗಿ